ಮಿತ್ರರೇ ನಮಸ್ಕಾರ. ಧುರಂಧರ್ ಸಿನಿಮಾದಲ್ಲಿ ಅಕ್ಷಯ್ ಖನ್ನಾ ನಿರ್ವಹಿಸಿರುವ ರೆಹಮಾನ್ ಬಲೂಚ್ ಪಾತ್ರ ಕೇವಲ ಕಲ್ಪನೆಯಲ್ಲ. ಈ ರೆಹಮಾನ್ ಡಕಾಯತ್ ಪಾಕಿಸ್ತಾನದ ಅಂಡರ್ವರ್ಲ್ಡ್ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಗ್ಯಾಂಗ್ಸ್ಟರ್. ಕರಾಚಿಯ ಲಿಯಾರಿ ಸ್ಲಂನಲ್ಲಿ ತನ್ನದೇ ಸಾಮ್ರಾಜ್ಯ ಕಟ್ಟಿಕೊಂಡಿದ್ದ ಈತ ಸಾಕ್ಷಾತ್ ದಾವೂದ್ ಇಬ್ರಾಹಿಂ ವಿರುದ್ಧವೇ ಯುದ್ಧ ಸಾರಿದ್ದ ಗಂಡುಗಲಿ. 1909ರ ಹೊತ್ತಿಗೆ ದಾವೂದ್ ಐಎಸ್ಐ ಬೆಂಬಲದೊಂದಿಗೆ ಜಾಗತಿಕ ಡಾನ್ ಆಗಿ ಮೆರೆಯುತ್ತಿದ್ದಾಗ ಅವನ ತಮ್ಮ ನೂರ್ ಉಲ್ ಹಕ್ ಕಸ್ಕರನನ್ನು ಕರಾಚಿಯಲ್ಲೇ ಅಪಹರಿಸಿ ಗುಂಡಿಟ್ಟು ಕೊಂದಿದ್ದು ಇದೇ ರೆಹಮಾನ್ ಬಲೂಚ್. ಈ ಕೊಲೆ ಕೇವಲ ದಾವೂದ್ ಕುಟುಂಬದ ಮೇಲಿನ ದಾಳಿಯಾಗಿರಲಿಲ್ಲ, ಅದು ಐಎಸ್ಐಗೆ ನೀಡಿದ ಕಪಾಳಮೋಕ್ಷವಾಗಿತ್ತು. 1975ರಲ್ಲಿ ಜನಿಸಿದ ರೆಹಮಾನ್ ತನ್ನ 13ನೇ ವಯಸ್ಸಿನಲ್ಲೇ ಪಾತಕಲೋಕಕ್ಕೆ ಕಾಲಿಟ್ಟಿದ್ದ. 25ನೇ ವಯಸ್ಸಿಗೆ ಸ್ವಂತ ತಾಯಿಯನ್ನೇ ಕೊಂದಿದ್ದ ಎಂಬ ಕ್ರೂರ ದಾಖಲೆಗಳು ಇವನ ಹೆಸರಿನಲ್ಲಿವೆ. 25ನೇ ವಯಸ್ಸಿಗೆ ಕರಾಚಿಯ ಸ್ಲಂಗಳಲ್ಲಿ ಈತನ ಹೆಸರು ಕಂಪನ ಸೃಷ್ಟಿಸಿತ್ತು. ಬಲೂಚ್ ಸಮುದಾಯದ ಬೆಂಬಲ ಗಳಿಸಲು ಪೀಪಲ್ಸ್ ಆರ್ಮ್ ಕಮಿಟಿ ಎಂಬ ರಾಜಕೀಯ ಪಕ್ಷವನ್ನೂ ಕಟ್ಟಿದ್ದ. ಲಿಯಾರಿ ಪ್ರದೇಶದ ಬಡವರ ಪಾಲಿಗೆ ಇವನು ಒಬ್ಬ ರಾಬಿನ್ ಹುಡ್ ಆಗಿ ಕಂಡರೂ ಕಾನೂನಿನ ಪಾಲಿಗೆ ಅತ್ಯಂತ ನಟೋರಿಯಸ್ ಕ್ರಿಮಿನಲ್ ಆಗಿದ್ದ. ರೆಹಮಾನ್ನ ಈ ಅಟ್ಟಹಾಸವನ್ನು ಮಟ್ಟಹಾಕಲು ಎಂಟ್ರಿ ಕೊಟ್ಟವನೇ ಎಸ್ಪಿ ಚೌಧರಿ ಅಸ್ಲಾಂ ಖಾನ್. ಸಿನಿಮಾದಲ್ಲಿ ಸಂಜಯ್ ದತ್ ಈ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಬಿಳಿ ಜುಬ್ಬಾ ಪೈಜಾಮಾ ತೊಟ್ಟು ಕೈಯಲ್ಲಿ ಸಿಗರೆಟ್ ಹಿಡಿದು ರೌಡಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುತ್ತಿದ್ದ ಅಸ್ಲಾಂ ಒಬ್ಬ ಅಪ್ಪಟ ಎನ್ಕೌಂಟರ್ ಸ್ಪೆಷಲಿಸ್ಟ್. 1909ರ ಆಗಸ್ಟ್ 1ರಂದು ಕರಾಚಿಯ ಹೊರವಲಯದಲ್ಲಿ ನಡೆದ ಭೀಕರ ಗುಂಡಿನ ಚಕಮಕಿಯಲ್ಲಿ ರೆಹಮಾನ್ ಬಲೂಚ್ನನ್ನು ಅಸ್ಲಾಂ ಖಾನ್ ಹೊಡೆದುರುಳಿಸಿದನು. ಅಂತಿಮವಾಗಿ ದಾವೂದ್ ಬುಡಕ್ಕೆ ಕೈ ಹಾಕಿದ ರೆಹಮಾನ್ ಬಲೂಚ್ನ ಕಥೆ ಪೊಲೀಸ್ ಎನ್ಕೌಂಟರ್ನಲ್ಲಿ ಅಂತ್ಯವಾಯಿತು. ಮಿತ್ರರೇ, ಕರಾಚಿಯ ಅಂಡರ್ವರ್ಲ್ಡ್ ಇತಿಹಾಸದಲ್ಲಿ ದಾವೂದ್ ಇಬ್ರಾಹಿಂ ಮತ್ತು ರೆಹಮಾನ್ ಬಲೂಚ್ ನಡುವಿನ ವೈಷಮ್ಯವು ಅಧಿಕಾರ ಮತ್ತು ಅಹಂಕಾರದ ದೊಡ್ಡ ಹೋರಾಟವಾಗಿತ್ತು. ದಾವೂದ್ ಇಬ್ರಾಹಿಂ ಐಎಸ್ಐನ ರಕ್ಷಣೆಯಲ್ಲಿ ದಕ್ಷಿಣ ಏಷ್ಯಾದ ಅಘೋಷಿತ ಡಾನ್ ಆಗಿ ಮೆರೆಯುತ್ತಿದ್ದಾಗ ಅವನಿಗೆ ಸ್ಥಳೀಯ ಮಟ್ಟದಲ್ಲಿ ಸವಾಲು ಹಾಕಿದ ಏಕೈಕ ವ್ಯಕ್ತಿ ಎಂದರೆ ಅದು ರೆಹಮಾನ್ ಬಲೂಚ್. ಲಿಯಾರಿ ಪ್ರದೇಶದ ಸ್ಲಂಗಳಲ್ಲಿ ಬೆಳೆದಿದ್ದ ರೆಹಮಾನ್ ದಾವೂದ್ನ ಡಿ ಕಂಪನಿಯು ತನ್ನ ಸಾಮ್ರಾಜ್ಯಕ್ಕೆ ಕಾಲಿಡುವುದನ್ನು ಸಹಿಸಲಿಲ್ಲ. ದಾವೂದ್ನ ಅಂತಾರಾಷ್ಟ್ರೀಯ ನೆಟ್ವರ್ಕ್ ಎದುರು ರೆಹಮಾನ್ ತನ್ನ ಸ್ಥಳೀಯ ಬಲೂಚ್ ಗ್ಯಾಂಗ್ಗಳ ಶಕ್ತಿಯನ್ನು ಒಟ್ಟುಗೂಡಿಸಿ ಪ್ರತಿರೋಧ ತೋರಿದನು. ಈ ಹಗೆತನವು ತುಟ್ಟ ತುದಿಗೆ ತಲುಪಿದ್ದು ದಾವೂದ್ನ ನೂರ್ ಕಸ್ಕರನ ಹತ್ಯೆಯ ಮೂಲಕ. ದಾವೂದನನ್ನು ಮುಟ್ಟುವ ಧೈರ್ಯ ಯಾರಿಗೂ ಇಲ್ಲದ ಕಾಲದಲ್ಲಿ ರೆಹಮಾನ್ನ ಗ್ಯಾಂಗ್ ಕರಾಚಿಯಲ್ಲೇ ನೂರನ್ನು ಕಿಡ್ನ್ಯಾಪ್ ಮಾಡಿ ಕ್ರೂರವಾಗಿ ಕೊಂದು ಹಾಕಿತು. ಇದು ದಾವೂದ್ಗೆ ಮಾತ್ರವಲ್ಲ, ಅವನಿಗೆ ರಕ್ಷಣೆ ನೀಡುತ್ತಿದ್ದ ಐಎಸ್ಐಗೂ ಮಾಡಿದ ಬಹುದೊಡ್ಡ ಅಪಮಾನವಾಗಿತ್ತು. ಈ ಒಂದು ಘಟನೆಯಿಂದಾಗಿ ರೆಹಮಾನ್ ಬಲೂಚ್ ಪಾಕಿಸ್ತಾನದ ಇಂಟೆಲಿಜೆನ್ಸ್ ಮತ್ತು ಪೊಲೀಸರ ಮೊದಲ ಟಾರ್ಗೆಟ್ ಆಗಿ ಬದಲಾದನು. ಅಂತಿಮವಾಗಿ ಇದೇ ವೈಷಮ್ಯವು ಎಸ್ಪಿ ಚೌಧರಿ ಅಸ್ಲಾಂ ಖಾನ್ ಮೂಲಕ ನಡೆದ ಎನ್ಕೌಂಟರ್ಗೆ ನಾಂದಿ ಹಾಡಿತು. ಮಿತ್ರರೇ, ಶತ್ರುವಿನ ಶತ್ರು ಮಿತ್ರ ಎನ್ನುವ ಮಾತು ಅಂಡರ್ವರ್ಲ್ಡ್ ಲೋಕಕ್ಕೆ ಅಕ್ಷರಶಃ ಅನ್ವಯಿಸುತ್ತದೆ. ದಾವೂದ್ ಇಬ್ರಾಹಿಂ ವಿರುದ್ಧ ಛೋಟಾ ರಾಜನ್ ಮತ್ತು ರೆಹಮಾನ್ ಬಲೂಚ್ ಕೈ ಜೋಡಿಸಿದ್ದು ಜಾಗತಿಕ ಪಾತಕಲೋಕದ ಇತಿಹಾಸದಲ್ಲೇ ಒಂದು ನಿಗೂಢ ಅಧ್ಯಾಯ. ದಾವೂದ್ನ ಡಿ ಕಂಪನಿಯಿಂದ ಹೊರಬಂದ ಮೇಲೆ ರಾಜನ್ ದಾವೂದನನ್ನು ಮಟ್ಟಹಾಕಲು ಎಲ್ಲಾ ದಾರಿಗಳನ್ನು ಹುಡುಕುತ್ತಿದ್ದನು. ಅದೇ ಸಮಯದಲ್ಲಿ ಕರಾಚಿಯಲ್ಲಿದ್ದ ರೆಹಮಾನ್ ಬಲೂಚ್ ಕೂಡ ದಾವೂದ್ನ ಅಧಿಪತ್ಯವನ್ನು ಅಳಿಸಲು ಸಂಚು ರೂಪಿಸುತ್ತಿದ್ದನು. ಇವರಿಬ್ಬರ ಗುರಿ ಒಂದೇಯಾಗಿತ್ತು, ಅದು ದಾವೂದ್ ಇಬ್ರಾಹಿಂನ ವಿನಾಶ. ವರದಿಗಳ ಪ್ರಕಾರ ಛೋಟಾ ರಾಜನ್ ತನ್ನ ಬಲವಾದ ಇಂಟೆಲಿಜೆನ್ಸ್ ನೆಟ್ವರ್ಕ್ ಮತ್ತು ಹಣಕಾಸಿನ ನೆರವನ್ನು ರೆಹಮಾನ್ ಬಲೂಚ್ಗೆ ಒದಗಿಸುತ್ತಿದ್ದನು. ಇದಕ್ಕೆ ಪ್ರತಿಯಾಗಿ ರೆಹಮಾನ್ ಬಲೂಚ್ ಕರಾಚಿಯ ಒಳಗಿದ್ದುಕೊಂಡು ದಾವೂದ್ನ ಚಲನವಲನಗಳ ಬಗ್ಗೆ ಮತ್ತು ಅವನ ಕುಟುಂಬದ ಸದಸ್ಯರ ಬಗ್ಗೆ ರಾಜನ್ಗೆ ರಹಸ್ಯ ಮಾಹಿತಿಗಳನ್ನು ನೀಡುತ್ತಿದ್ದನು. ದಾವೂದ್ನ ತಮ್ಮ ನೂರ್ ಕಸ್ಕರನ ಹತ್ಯೆಯ ಹಿಂದೆ ರಾಜನ್ ಗ್ಯಾಂಗ್ನ ಪರೋಕ್ಷ ಬೆಂಬಲವಿತ್ತು ಎಂಬ ಮಾತುಗಳು ಅಂಡರ್ವರ್ಲ್ಡ್ನಲ್ಲಿ ಇಂದಿಗೂ ಕೇಳಿಬರುತ್ತವೆ. ದಾವೂದ್ನ ಅಂತಾರಾಷ್ಟ್ರೀಯ ನೆಟ್ವರ್ಕ್ಗೆ ರಾಜನ್ ಪೆಟ್ಟು ನೀಡುತ್ತಿದ್ದರೆ ಪಾಕಿಸ್ತಾನದ ಒಳಗೆ ದಾವೂದನನ್ನು ನಡುಗಿಸುವ ಕೆಲಸವನ್ನು ರೆಹಮಾನ್ ಮಾಡುತ್ತಿದ್ದನು. ಸ್ನೇಹಿತರೆ, ಈ ವಿಡಿಯೋ ನೋಡಿ ನಿಮಗೇನನಿಸಿತು ಅನ್ನೋದನ್ನ ಕಾಮೆಂಟ್ ಮೂಲಕ ನಮಗೆ ತಿಳಿಸಿ.
ವಿಡಿಯೋ ಉಪಯುಕ್ತ ಅನಿಸಿದರೆ ಲೈಕ್ ಮಾಡಿ ಮತ್ತು ಇಂತಹ ಹೊಸ ಮತ್ತು ಇಂಟ್ರೆಸ್ಟಿಂಗ್ ಮಾಹಿತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸ ವಿಷಯದ ಜೊತೆ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.